This Kids channel. Please like, share, and subscribe. ಕತ್ತೆ ಮತ್ತು ಕುದುರೆ. ಒಂದು ಊರಿನಲ್ಲಿ ಒಬ್ಬ ಅಗಸ ವಾಸಿಸುತ್ತಿದ್ದನು. ಇವನು ಕತ್ತೆ ಮತ್ತು ಕುದುರೆಯನ್ನು ಸಾಕಿದ್ದನು ಮತ್ತು ಬಟ್ಟೆಯನ್ನು ತೊಳೆಯುವುದಕ್ಕೆ ಕೊಳಕ್ಕೆ ಹೋಗಬೇಕಿತ್ತು. ಆದ್ದರಿಂದ ಇವನು ಬಟ್ಟೆಗಳನ್ನು ಸಾಗಿಸಲು ಕತ್ತೆಯನ್ನು ಬಳಸುತ್ತಿದ್ದನು ಮತ್ತು ಇವನು ಕೊಳದ ಬಳಿ ಹೋಗುವಾಗಲೆಲ್ಲ ಕುದುರೆಯ ಮೇಲೆ ಸವಾರಿ ಮಾಡುತ್ತಿದ್ದನು. ಒಂದು ದಿನ ಅಗಸನು ಕತ್ತೆಯ ಹಿಂಭಾಗದಲ್ಲಿ ಭಾರವಾದ ಬಟ್ಟೆಗಳನ್ನು ಹಾಕಿ ಅವುಗಳನ್ನು ತೊಳೆಯಲು ಕೊಳಕ್ಕೆ ಕರೆದುಕೊಂಡು ಹೋಗುತ್ತಿದ್ದನು ಮತ್ತು ಅವನೊಂದಿಗೆ ಕುದುರೆಯನ್ನು ಕರೆದುಕೊಂಡು ಹೋಗುತ್ತಿದ್ದನು. ಅಂದು ತುಂಬಾ ಬಿಸಿಲಿನ ದಿನವಾಗಿತ್ತು ಮತ್ತು ಬಹಳ ಬಿಸಿಲಿನ ಕಾರಣ ಕತ್ತೆ ಶೀಘ್ರದಲ್ಲೇ ದಣಿದಿತ್ತು. ಕತ್ತೆಯು ತುಂಬಾ ನೋವನ್ನು ಅನುಭವಿಸಿತು ಮತ್ತು ಕತ್ತೆಯು ಕುದುರೆಯನ್ನು ಕೇಳಿತು, ದಯವಿಟ್ಟು ನನ್ನ ಬೆನ್ನಿನ ಮೇಲೆ ಇರುವ ಅರ್ಧದಷ್ಟು ಬಟ್ಟೆಯನ್ನು ನೀನು ತೆಗೆದುಕೊಳ್ಳಬಹುದೇ ಎಂದು. ಆಗ ಕುದುರೆಯು ಸಹಜವಾಗಿ ಉತ್ತರಿಸಿತು, ನಾನು ನಿನ್ನ ಹೊರೆಯನ್ನು ಏಕೆ ಸಾಗಿಸಬೇಕು, ನಾನು ನಮ್ಮ ಯಜಮಾನನನ್ನು ಮಾತ್ರ ಒಯ್ಯುತ್ತೇನೆ ಎಂದು ಹೇಳಿತು. ಅವರು ನಡೆಯುತ್ತಲೇ ಇದ್ದರು ಮತ್ತು ಬಿಸಿಲಿನ ತಾಪ ಹೆಚ್ಚಾಯಿತು. ಕತ್ತೆ ಬಹಳ ದಣಿಯಿತು. ಕತ್ತೆಯು ಇನ್ನು ಮುಂದೆ ಸಾಗಲು ಸಾಧ್ಯವಾಗಲಿಲ್ಲ ಮತ್ತು ಅದು ನೆಲದ ಮೇಲೆ ಕುಸಿಯಿತು. ಕತ್ತೆಯು ನೆಲದ ಮೇಲೆ ಕುಸಿದ ಕಾರಣ ಆ ಅಗಸನು ತಕ್ಷಣವೇ ಕತ್ತೆಯ ಹಿಂಭಾಗದಿಂದ ಬಟ್ಟೆಗಳ ಹೊರೆಯನ್ನು ತೆಗೆದನು. ಅವನು ಆ ಕತ್ತೆಗೆ ಕುಡಿಯಲು ಸ್ವಲ್ಪ ನೀರು ಕೊಟ್ಟನು ಮತ್ತು ಕುದುರೆಯ ಬೆನ್ನಿನ ಮೇಲೆ ಆ ಬಟ್ಟೆಗಳ ಹೊರೆ ಹಾಕಿದನು. ಹೊರೆ ನಿಜಕ್ಕೂ ಸಾಕಷ್ಟು ಭಾರವಾಗಿತ್ತು. ಆದ್ದರಿಂದ ಕುದುರೆಯು ಯೋಚಿಸಿತು, ಕತ್ತೆ ನನ್ನ ಸಹಾಯವನ್ನು ಕೇಳಿದಾಗ ನಾನು ಅರ್ಧದಷ್ಟು ಹೊರೆ ತೆಗೆದುಕೊಳ್ಳಬೇಕಾಗಿತ್ತು. ಆಗ ನನಗೆ ಈ ಕಷ್ಟ ಬರುತ್ತಿರಲಿಲ್ಲ ಎಂದುಕೊಂಡಿತು. ಕುದುರೆಯು ತನ್ನ ತಪ್ಪನ್ನು ಅರಿತುಕೊಂಡಿತು. ಕಥೆಯ ನೀತಿ: ಯಾವಾಗಲೂ ಇತರರೊಂದಿಗೆ ಸ್ನೇಹದಿಂದಿರಿ ಮತ್ತು ಅವರಿಗೆ ಸಹಾಯ ಮಾಡಿ.